ಹೇ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ರಾಹುಲ್ ವ್ಲಾಗ್ಸ್. ಸೊ ಇವತ್ತೇನಪ್ಪ ಅಂದರೆ ನಂದು ಎಲ್ಲ ಐಟಮ್ಸ್ನ ನೀವು ನೋಡಿರ್ಬೋದು ಶಾರ್ಟ್ಸಲ್ಲಿ, ಎಲೆಕ್ಟ್ರಾನಿಕ್ ಐಟಮ್ಸ್ನ ಇವತ್ತು ಅನ್ರಿವೀಲ್ ಮಾಡ್ತಾಯಿದ್ದೀನಿ. ಸೊ ನಾನು ಏನೇನು ಯೂಸ್ ಮಾಡ್ತೀನೋ ಅದೆಲ್ಲ ಹೇಳ್ತೀನಿ. ಸೊ ಅದರದ್ದು ಕಾಸ್ಟಿಂಗು ಹೇಳ್ತೀನಿ. ನಾನು ಅದನ್ನು ಲಿಂಕ್ ಹಾಕಿರ್ತೀನಿ, ಅಲ್ಲಿ ಹೋಗಿ ನೀವು ಪರ್ಚೇಸ್ ಮಾಡ್ಬೋದು. ಸೊ ವಿಡಿಯೋ ತಡ ಮಾಡದೆ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ನನ್ನ ಹತ್ರ ಒಂದು ಮಲ್ಟಿಮೀಟರ್ ಇದೆ. ಸೊ ಇದೊಂದು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಇದು ನೋಡ್ಬೋದು, AC/DC ಎಲ್ಲ ಇದೆ. ಮತ್ತು ಇನ್ನೊಂದು ಫೀಚರ್ ಏನಂದರೆ, ಇದರಲ್ಲಿ ನೀವು ನೋಡ್ತಾ ಇರ್ಬೋದಲ್ವಾ, EF ಅಂತ ಇದೆ. ಸೊ ಇಲ್ಲಿ ನೋಡ್ಬೋದು, ಈ ಕರೆಂಟು ಪಾಸ್ ಆಗ್ತಾ ಇರೋದು ಇದು ಮಾಡ್ತೈತೆ. ನಾನು ಅಲ್ಲೇನು ಸ್ವಿಚ್ಚೇ ಆನ್ ಮಾಡಿಲ್ಲ, ಆದ್ರೂ ಕರೆಂಟ್ ಫ್ಲೋ ಆಗ್ತೈತೆ ಅಂತ ಇದು ಮಾಡ್ತೈತೆ. ಈಗ ನಾನು ಸ್ವಿಚ್ ಆನ್ ಮಾಡ್ತೀನಿ. ಸ್ವಿಚ್ ಆನ್ ಮಾಡಿಬಿಟ್ಟು ನಾನು ಪ್ರೋಬ್ ಏನು ಹಾಕಿಲ್ಲ, ನೋಡ್ಬೋದು ಕರೆಂಟ್ ಎಷ್ಟು ಫ್ಲೋ ಆಗ್ತಾಯಿದೆ ಅಂತ. ಇದು ಒಂದಾಯ್ತಾ? ಓಕೆ, ನೆಕ್ಸ್ಟು ನನ್ನ ಹತ್ರ ಇನ್ನೊಂದು, ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ನನಗೆ 849 ರುಪೀಸ್ ಆಯಿತು. ಪ್ರೋಬಾಟ್ಸಲ್ಲಿ ತಗೊಂಡೆ. ಮತ್ತು ಒಂದು ಮೈಕ್ ತೊಗೊಂಡಿದ್ದೀನಿ. ಸೊ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ಒಂದು ಮೈಕ್ ತೊಗೊಂಡಿದ್ದೀನಿ. ಸೊ ಇದು ಒಂದು 300 ರುಪೀಸ್ ಆಯಿತು. ಮತ್ತು ಒಂದು 0 PCB ತೊಗೊಂಡಿದ್ದೀನಿ. ಇದು 100 ರುಪೀಸ್ ಆಯಿತು ನನಗೆ. ಮತ್ತು ಒಂದು ಬ್ರೆಡ್ ಬೋರ್ಡ್ ತೊಗೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಒಂದು ಬ್ರೆಡ್ ಬೋರ್ಡ್ ತೊಗೊಂಡಿದ್ದೀನಿ. ಆಮೇಲೆ ಒಂದು ಫ್ಯಾನ್ ತೊಗೊಂಡಿದ್ದೀನಿ. ಒಂದು ಫ್ಯಾನ್ ತೊಗೊಂಡಿದ್ದೀನಿ. ಸೊ ಇದು DC ಮೋಟರ್ಗೆ ಯೂಸ್ ಮಾಡ್ಬೋದು. ನಾನು ಕೆಲವೊಂದು ಐಟಮ್ಸ್ ಎಲ್ಲ ತೊಗೊಂಡೋದೆಲ್ಲ ರೀಸೈಕಲ್ ಮಾಡ್ಕೊತೀನಿ. ಮತ್ತು ಇದೊಂದು LED ಇದೆ, LED ಶೀಟ್ ಥರ ಮಾಡಿ ತೊಗೊಂಡಿದ್ದೀನಿ. ಇದು ಬಂದ್ಬಿಟ್ಟು ಹಳೇದು ಇದೆಯಲ್ಲ, ಏನಂತಾರೆ, ಟಾರ್ಚ್, ಅದರಲ್ಲಿ ತೊಗೊಂಡಿದ್ದು. ಇದು ಸ್ವಿಚ್ಚು, 3-ವೇ ಸ್ವಿಚ್ಚು, 2-ವೇ ಸ್ವಿಚ್ ಇದು. ಸೊ ಇದು ರೀಸೈಕಲ್ಡೆ. ಆಮೇಲೆ ಇಲ್ಲೊಂದು ಮಲ್ಟಿಮೀಟರ್ ಐತೆ, ನೀವು ನೋಡ್ಬೋದು ಮಲ್ಟಿಮೀಟರ್. ಇದೇನು ವರ್ಕಿಂಗಲ್ಲಿಲ್ಲ, ಬಟ್ ಇದನ್ನು ರೀಸೈಕಲ್ ಮಾಡ್ತೀನಿ, ಇದರಲ್ಲಿರೋ ಪಾರ್ಟ್ಸ್ ಎಲ್ಲ. ಸೊ ಮೇನ್ ಕಾಂಪೊನೆಂಟಿಗೆ ಬಂದರೆ ಇದು ನಾನು ಫುಲ್ಲು ಐಟಮ್ಸು. ಓಕೆ, ಸೊ ಇದನ್ನು ತೆಗಿತೀನಿ, ನೀವು ನೋಡ್ತಾ ಇರ್ಬೋದು. ಸೊ ಇವಾಗ 1 ಬೈ 1 ಹೇಳ್ಕೊಂಡು ಹೋಗ್ತೀನಿ. ಸೊ ನನ್ನ ಹತ್ರ 3 ಲಿಥಿಯಂ ಅಯಾನ್ ಬ್ಯಾಟ್ರಿ ಇದೆ. ಸೊ 3 ಒಂದೊಂದು ಪ್ರೈಸಿಂಗ್ ಇದೆ. ಸೊ ಇದು ಬಂದ್ಬಿಟ್ಟು 1855, 18650 ಅಂತ, 1500 mAh. ಆಮೇಲೆ ಇದು ಬಂದ್ಬಿಟ್ಟು ಸೇಮು, ಇದರಲ್ಲಿ 2000 mAh. ಮತ್ತು ಇದು ಬಂದ್ಬಿಟ್ಟು 3000 mAh. ಒಂದೊಂದು ಥರ ಇಟ್ಕೊಂಡಿದ್ದೀನಿ. ಇದು ಬಂದ್ಬಿಟ್ಟು ರೀಸೈಕಲ್ ಮಾಡಿರೋದು, ಈ ಬ್ಲೂ ಕಲರು. ಸೊ ಇದು ಈ ರೀಸೈಕಲ್ಡ್ ಬ್ಯಾಟ್ರಿ ಇದು. ಇವೆಲ್ಲ ನಾನೇ ಪರ್ಚೇಸ್ ಮಾಡಿದ್ದು. ಮತ್ತು ಆರ್ಡ್ರಿನೋ ಇದೆ. ಆರ್ಡ್ರಿನೋ ಮೇಲೆ ಎಷ್ಟೊಂದು ಇದು ಬಂದಿರುತ್ತೆ, ಆರ್ಡಿನೋ ಮೇಲೆ. ಮತ್ತು ಇದು ಬ್ಯಾಟ್ರಿ ಟೆಸ್ಟರು, ಆರ್ಡಿನೋ ಇದೆ. ಆಮೇಲೆ ಆರ್ಡಿನೋ ಕೇಬಲ್ ಇದೆ. ಆಮೇಲೆ ಇದು ಲಿಥಿಯಂ ಅಯಾನ್ ಬ್ಯಾಟ್ರಿದು ಇದು ಕೇಸ್ ಇದೆ, ಇದ್ರ ಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ. ಇದು ಬಂದ್ಬಿಟ್ಟು ರೀಸೈಕಲ್ಡ್ GSM ಮಾಡ್ಯೂಲು. ಸೊ ಥರ ಇದು ನಾವು ಆಚೆ ಪರ್ಚೇಸ್ ಮಾಡೋಕ್ಕಾಗಲ್ಲ, ಇದು HP ಇಂದ ತೆಗ್ದಿರೋದು, ಇದು HPದು. ಆಮೇಲೆ ಸ್ವಿಚ್ ಇದೆ, ಆನ್ ಆ್ಯಂಡ್ ಆಫ್ ಮಾಡೋಕ್ಕೆ ಸ್ವಿಚ್ಚು. ಆಮೇಲೆ ಇದು ಬಂದ್ಬಿಟ್ಟು ಆ್ಯಂಟೆನಾ, ಇದು ಇವೆರಡೂ ನನಗೆ ನನ್ನ GSM ಮಾಡ್ಯೂಲ್ಗೆ ಆ್ಯಂಟೆನಾ ಇದು ಇವೆರಡು. ಮತ್ತು ಇದು ಸ್ಟೆಪ್ ಅಪ್ ಬೂಸ್ಟರ್, ಇದು ಬೂಸ್ಟ್ ಕನ್ವರ್ಟರು, DC to DC. ಸೊ ಇದು ಯೂಸ್ಫುಲ್ ಇದೆ. ಆಮೇಲೆ ಇದು ಬಂದ್ಬಿಟ್ಟು ನೀವೆಲ್ಲ ಈ CD ಪ್ಲೇಯರಲ್ಲೆಲ್ಲ ನೋಡಿರ್ಬೋದು, ಈ CD ಪ್ಲೇಯರಲ್ಲೆಲ್ಲ. ಸೊ ಇದ್ರ ಮೇಲೆ ಒಂದು ಕಾನ್ಸೆಪ್ಟ್ ತೆಗೆಯೋಣ ಅಂತ ತೆಗ್ದಿದ್ದೀನಿ. ಸೊ ಅಷ್ಟು LED ಬಲ್ಬ್ಸ್ ಇದೆ, ರೆಸಿಸ್ಟರ್ಸ್ ಇದ್ದಾವೆ. ಇದು ಬಂದ್ಬಿಟ್ಟು AI ಥಿಂಕರು. ಸೊ AI ಥಿಂಕರ್ ಅಂದರೆ ಈಗೇನಾದರೂ ನಾವು ಆಫ್ಲೈನ್ ಮೋಡಲ್ಲಿ ಎಲ್ಲರೂ ಆನ್ಲೈನಲ್ಲಿ ಮಾಡ್ತಾರೆ, ESP32 ಯೂಸ್ ಮಾಡಿಕೊಂಡು. ಇದು AI ಥಿಂಕರ್ ಬಂದ್ಬಿಟ್ಟು ನಿಮಗೆ ಆಫ್ಲೈನಲ್ಲಿ ಮಾತಾಡ್ಬೋದು. ಅದರಲ್ಲಿ ಆನ್ಲೈನು, ಇದರಲ್ಲಿ ಆಫ್ಲೈನು. ಇದರಲ್ಲಿ ಒಂದು ಸ್ಪೀಕರ್ ಕೊಟ್ಟರೆ, ಒಂದು ಮೈಕ್ ಇದೆ. ಇದರಲ್ಲಿ ಚೈನೀಸು ಮತ್ತು ಇಂಗ್ಲೀಷಲ್ಲಿ ಮಾತ್ರ ವರ್ಕ್ ಆಗುತ್ತೆ, ಬೇರೆ ಲ್ಯಾಂಗ್ವೇಜಲ್ಲಿ ವರ್ಕ್ ಆಗೋಲ್ಲ ಇದು. ಇದು ಬಂದ್ಬಿಟ್ಟು ಇದು
ಏನಂತಾರೆ ಎಲ್ ಸಿ ಡಿ ಡಿಸ್ಪ್ಲೇ. ಇಲ್ಲಿ I2C ಇದೆ ಹಿಂದೆ, ಇದಕ್ಕೆ ಮೌಂಟ್ ಮಾಡಿದ್ದೀನಿ. ಇದು ವರ್ಕಿಂಗ್ ಕಂಡೀಷನಲ್ಲಿ ಐತೆ. ಇದು ಬಂದ್ಬಿಟ್ಟು ಡಿಸ್ಟೆನ್ಸ್ ಸೆನ್ಸರು. ಡಿಸ್ಟೆನ್ಸ್ ಎಷ್ಟು ಇದ್ದಿದೆ ಅಂದ್ಬಿಟ್ಟು ಇದು ಹೇಳುತ್ತೆ. ಶಾರ್ಪ್ ಸೆನ್ಸರ್ ಅಂತಾರೆ ಇದಕ್ಕೆ. ಆಮೇಲೆ ಕೆಲವೊಂದು LEDs ಇದ್ದಾವೆ. ಆಮೇಲೆ ಇದು ಬಂದ್ಬಿಟ್ಟು ಸೇಮ್ ಆ್ಯಂಟೆನಾನೇ. ಆಮೇಲೆ ವಯರ್ ಇದೆ. ಆಮೇಲೆ ಆರ್ಡಿನೋ ನ್ಯಾನೋ ಇದೆ. ಅದು ಊನೋ ಆಯಿತು, ಇದು ನ್ಯಾನೋ ಇದು. ಮತ್ತು ಇದು OLED ಡಿಸ್ಪ್ಲೇ ಇದೆ. ಮತ್ತು ಒಂದು ಬಜಾರ್ ಇಟ್ಕೊಂಡಿದ್ದೀನಿ ಎಂತಕ್ಕೆ ಇರಲಿ ಅಂತ. ಆಮೇಲೆ ಇದು ಸ್ಪೀಡ್ ಕಂಟ್ರೋಲರು. ಸೊ ಏನಾದರೂ ನಾವು ಮೋಟಾರ್ ಸ್ಪೀಡನ್ನ ಕಂಟ್ರೋಲ್ ಮಾಡ್ಬೋದು. ಆಮೇಲೆ ಒಂದು ಚಿಕ್ಕದು ಕ್ಯಾಮ್ರಾ ಇದೆ, ESP32 ಕ್ಯಾಮ್ರಾಗೆ ಯೂಸ್ ಮಾಡೋ ಕ್ಯಾಮ್ರಾ ಇದೆ. ಆಮೇಲೆ ಮತ್ತು ಇದು ಬಂದ್ಬಿಟ್ಟು ಮೋನೋ ಆ್ಯಂಪ್ಲಿಫೈಯರ್ ಅಂತ ನೀವು ನೋಡ್ಬೋದು. ಮೋನೋ ಆ್ಯಂಪ್ಲಿಫೈಯರ್ ಇದು. ಆಮೇಲೆ ಇದು ರೀಸೈಕಲ್ ಮಾಡಿರೋ ಫ್ಯಾನ್. ಇದು ವರ್ಕ್ ಆಗುತ್ತೆ. ಓಕೆ, ವರ್ಕಿಂಗಲ್ಲಿದೆ. ಸ್ಕ್ರೂ ಇತ್ತಾ? ಓಕೆ, ವರ್ಕಿಂಗಲ್ಲಿದೆ. ಇದು DC ಫ್ಯಾನು. ಇದು ಬಂದ್ಬಿಟ್ಟು ಎಷ್ಟು ವೋಲ್ಟ್ಸ್ ಇದು? 12 ವೋಲ್ಟ್ಸ್ DC ಫ್ಯಾನ್ ಇದು. ಸೊ ಇದೇ ಥರ ಇನ್ನೊಂದು ತಗೊಂಡೆ. ಇದು DC to DC ಕನ್ವರ್ಟರು, ಬೂಸ್ಟರು. ಆಮೇಲೆ ESP32 ಕ್ಯಾಮ್ದು ಬೋರ್ಡ್ ಇದು. ಸೊ ಆ್ಯಕ್ಚುಲಾಗಿ ಬೋರ್ಡ್ ಬಂದ್ಬಿಟ್ಟು ಈ ಥರ ಇರುತ್ತೆ, ಆದರೆ ಇದಕ್ಕಿಲ್ಲಿ ಹಿಂದೆ ಇದು ಈ ಥರ ಇರೋಲ್ಲ. ಏನಂತಾರೆ, ಪ್ಲಗ್ ಪ್ರೋಗ್ರಾಮ್ ಮಾಡೋಕ್ಕೆ ಜಾಗ ಇರೋಲ್ಲ. ಅದು ಈ ಬೋರ್ಡಲ್ಲಿ ಪ್ರೋಗ್ರಾಮ್ ಮಾಡೋಕ್ಕೆ ಜಾಗ ಇರುತ್ತೆ. ಸೊ ಇದು ಬಂದ್ಬಿಟ್ಟು ಕಾಸ್ಟ್ ಬಂದ್ಬಿಟ್ಟು ನನಗೆ ಅರೌಂಡ್ 600 ಬಿತ್ತು. ಮತ್ತು ಇದು ಬಂದ್ಬಿಟ್ಟು ಇದನ್ನು ESP32 ಕ್ಯಾಮೆ. ಸೊ ಇದ್ರ ಮೇಲೆ ಒಂದು ಪ್ರಾಜೆಕ್ಟ್ ಬರುತ್ತೆ. ಆಮೇಲೆ ಇದು GPS ಮಾಡ್ಯೂಲು. ಸೊ ಇದು GPS ಬಂದ್ಬಿಟ್ಟು ನೀವು ಕಾರಲ್ಲೆಲ್ಲ ನೋಡಿರ್ಬೋದು, ಫೋನಲ್ಲಿ GPS. ಸೊ ಇದು ಆರ್ಡಿನೋಗೆ ಅಂದ್ಬಿಟ್ಟು GPS ಮಾಡ್ಯೂಲ್ ಇದು. ನೆಕ್ಸ್ಟ್ ಬಂದ್ಬಿಟ್ಟು PIR ಸೆನ್ಸರು, ಮೋಷನ್ ಸೆನ್ಸರ್ ಅಂತಾರೆ ಇದಕ್ಕೆ. ಲೈಟ್ ಡಿಟೆಕ್ಟ್, ಈಗ ಯಾರಾದರೂ ಮೂಮೆಂಟ್ ಆಗಿದ ತಕ್ಷಣ ಲೈಟ್ ಡಿಟೆಕ್ಟ್ ಮಾಡುತ್ತೆ. ಆಮೇಲೆ ಇದು GSM ಮಾಡ್ಯೂಲು. ಸೊ ಇದರ ಮೇಲೂ ಇದು ವಿಡಿಯೋ ಬರ್ತೈತೆ. ಸೊ ಇದರದ್ದು ಪ್ರೈಸಿಂಗ್ ಎಲ್ಲ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ನೀವು ಹೋಗಿ ಚೆಕ್ಔಟ್ ಮಾಡ್ಬೋದು. ಅಮೆಝಾನಲ್ಲೂ ಸಿಗುತ್ತೆ, ಫ್ಲಿಪ್ಕಾರ್ಟಲ್ಲೂ ಸಿಗುತ್ತೆ, ಮತ್ತು ಪ್ರೋಬಾಟ್ಸಲ್ಲೂ ಸಿಗುತ್ತೆ. ಇದರಲ್ಲಿ ಹಿಂದೆ ಸಿಮ್ ಹಾಕಬೇಕು ನೀವು. ಮತ್ತು ಇದರಲ್ಲಿ ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ರಿಲೇ ಇದೆ ನನ್ನ ಹತ್ರ. ಸೊ ರಿಲೇ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು IR ಸೆನ್ಸರ್ ಇದೆ. IR ಸೆನ್ಸರ್ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು 4 ಇಟ್ಕೊಂಡಿದ್ದೀನಿ. IR ಸೆನ್ಸರು ನೀವು ನೋಡ್ಬೋದು, 4 IR ಸೆನ್ಸರ್ ಇದ್ದಾವೆ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಸ್ಪೀಕರ್ ತೊಗೊಂಡಿದ್ದೀನಿ. ಸೊ ಇದು ಬಂದ್ಬಿಟ್ಟು 8 ohms 2 watts. ಆಮೇಲೆ ಇದೊಂದು ಸೆನ್ಸರ್ ಇಟ್ಕೊಂಡಿದ್ದೀನಿ. ಆಮೇಲೆ ಕಮಿಂಗ್ ಟು DC ಮೋಟರ್ಸ್ ಇಟ್ಕೊಂಡಿದ್ದೀನಿ. ಇದೊಂದು DC ಮೋಟರ್ ಇದೆ. ಆಲ್ಮೋಸ್ಟ್ ಎಷ್ಟು DC ಮೋಟರ್ ಇದೆ? 1 2 3 DC ಮೋಟರ್ ಇದೆ. ಆಮೇಲೆ ಚಿಕ್ಕದು ಒಂದು ಆಲ್ಮೋಸ್ಟ್ ಚಿಕ್ಕ DC ಮೋಟರ್ ಇದೆ ನನ್ನ ಹತ್ರ. ಇದು ಡ್ರೋನ್ DC ಮೋಟರ್ ಅಂತಾರೆ. ಸೊ ಡ್ರೋನ್ DC ಮೋಟರ್ ಒಂದು ಇಟ್ಕೊಂಡಿದ್ದೀನಿ, ಅಷ್ಟು ಇಟ್ಕೊಂಡಿದ್ದೀನಿ. ಆಮೇಲೆ ಇದು ರೀಸೈಕಲ್ಡ್ ಮೋಟರು. ಇದು ಶೇವಿಂಗ್ ಮಿಷಿನಲ್ಲಿ ಬರೋ ಮೋಟರ್ ಇದು. ಸೊ ಇದು ರೀಸೈಕಲ್ ಮಾಡಿರೋ ಮೋಟರು, ತುಂಬ ಪವರ್ಫುಲ್ ಇದೆ. ಇದು ಬಂದ್ಬಿಟ್ಟು ಅರೌಂಡ್ ಎಷ್ಟು RPM ಪ್ರೊಡ್ಯೂಸ್ ಮಾಡುತ್ತಂದರೆ 7000 RPM ಪ್ರೊಡ್ಯೂಸ್ ಮಾಡುತ್ತೆ. ಆಮೇಲೆ ಇನ್ನೂ ದೊಡ್ಡದು ಒಂದು ಮೋಟರ್ ಇದೆ. ಇದೊಂದು ಮೋಟರ್ ಪರ್ಚೇಸ್ ಮಾಡಿದ್ದೀನಿ. ಇದು ನೆಕ್ಸ್ಟು ಡ್ರಿಲ್ ಬಿಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ಇದೊಂದು ಮೋಟರ್ ಇದೆ. ಇದು ಬಂದ್ಬಿಟ್ಟು LDR ಸೆನ್ಸರು. ಸೊ ಕರೆಂಟ್ ಆನ್ ಮಾಡಿದ್ರೆ ಲೈಟ್ ಆನ್ ಆಗುತ್ತೆ. ಸೊ ಆ ಸೆನ್ಸರ್ ಇದು. ನೆಕ್ಸ್ಟ್ ಬಂದ್ಬಿಟ್ಟು LED ಲೈಟ್ ಇದೆ. ಆಮೇಲೆ ಅದರದ್ದು ಶಾಫ್ಟ್ ಇದೆ, ಅದರದ್ದು ಈ ಮೋಟರ್ದು ಶಾಫ್ಟ್ ಇದೆ. ಸೊ ಇದು ಇನ್ನೊಂದು ಮೋಟರ್ ಏನಾದರೂ ಫಿಟ್ ಮಾಡೋಕ್ಕೆ ಶಾಫ್ಟ್ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಫ್ಯಾನ್ ಇದೆ. ಫ್ಯಾನ್ ನೀವು ನೋಡ್ಬೋದು, ಈ ಚಿಕ್ಕ ಮೋಟರ್ದು ಇದೆಯಲ್ಲ
ನೀವು ಶಾರ್ಟ್ಸಲ್ಲಿ ನೋಡಿರ್ತೀರ ನಂದು ಈ ಮೋಟರ್ದು ಶಾಫ್ಟ್ ಅಂತೀನಿ, ಮೋಟರ್ದು ಬ್ಲೇಡು. ಸೊ ಇದು ಒಂದು ಇಟ್ಕೊಂಡಿದ್ದೀನಿ. ವೀಲ್ಸಿಗೆ ಬಂದರೆ ನನ್ನ ಹತ್ರ ಇಷ್ಟು ವೀಲ್ಸ್ ಇದ್ದಾವೆ, 4 ವೀಲ್ ಇದ್ದಾವೆ. ಇದು ಬಂದ್ಬಿಟ್ಟು ರೋಬೋಟ್ದು ವೀಲು ಚಿಕ್ಕದು, 4 ಇಟ್ಕೊಂಡಿದ್ದೀನಿ. ಮತ್ತು ಈಗ RC ಕಾರ್ ಮಾಡುವಾಗ ವೀಲ್ಸ್ ಬೇಕಿತ್ತು, ಸೊ ಅದನ್ನು ತೊಗೊಂಡಿದ್ದೀನಿ. ಸೊ ಅರೌಂಡು ಇದು ಸ್ವಲ್ಪ ಜಾಸ್ತಿನೇ ಇದೆ, ಅರೌಂಡು ಒಂದು 6,000, 7,000, 8,000 ಹತ್ತತ್ರ ಒಂದು 8,000ನೇ ಇಟ್ಕೊಳ್ಳೋಣ ಇಷ್ಟು ಐಟಮ್ಸಿಗೆ. ಆಮೇಲೆ ಏನೇನಿದೆ ನನ್ನ ಹತ್ರ, ಓಕೆ, ಇದೊಂದು 2 ಶಾಫ್ಟ್ ಇಟ್ಕೊಂಡಿದ್ದೀನಿ, ಯಾಕಂದರೆ ಈ ವೀಲ್ಸ್ಗೆ ಶಾಫ್ಟ್ ಹಾಕ್ಕೊಂಡು ರೈಡ್ ಓಡಿಸೋ ಥರ ಮಾಡಿದ್ದೀನಿ. ಆಮೇಲೆ ನೆಕ್ಸ್ಟ್ ಇಷ್ಟೇ ಇವತ್ತು. ಮತ್ತು ಹಾಟ್ ಗ್ಲೂ ಗನ್ನು, ಸಾಲ್ಡ್ರಿಂಗ್ ಗನ್ ಎಲ್ಲ ಇದೆ. ಸೊ ಇವತ್ತು ವೀಡಿಯೋಗೆ ಇಷ್ಟು ಮಾಡಿದ್ದೀನಿ. ಸೊ ಪರ್ಚೇಸ್ ಮಾಡ್ತೀರಂದರೆ ಲಿಂಕ್ ಕೊಟ್ಟಿರ್ತೀನಿ, ಪರ್ಚೇಸ್ ಮಾಡ್ಬೋದು, ಆರಾಮ್ಸೆ ಪರ್ಚೇಸ್ ಮಾಡ್ಬೋದು. ಇಷ್ಟು ವೀಡಿಯೋದಲ್ಲಿ ನಾನು ಹಾಕಿರೋ ಐಟಮ್ಸಲ್ಲಿ ಇಷ್ಟೂ ಆರಾಮ್ಸಿಗೆ ಒಂದು 200-300 ವೀಡಿಯೋಗಳು ಮಾಡ್ಬೋದು ನಾನು. ಸೊ ನನ್ನ ವೀಡಿಯೋ ಈಗ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದಿದೆ ಹಂಗೆ ವೀಡಿಯೋ ನೋಡ್ತಾಯಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.